Hi guys, welcome back to Shambhavi Mendan YouTube channel. ಸೊ ನಾನು ಯಾಕೆ ಈ ಥರ ಹಾಕ್ಕೊಂಡಿದ್ದೀನಿ ಅಂದರೆ ಸ್ವೆಟರು ಮತ್ತು ಕ್ಯಾಪ್ ಎಲ್ಲ ನನಗೆ ಕೋಲ್ಡ್ ಅಂದರೆ ಆಗಲ್ಲ, ಜಾಸ್ತಿ ಕೋಲ್ಡ್ ಅಂದರೆ. ಸೊ ಹೊರಗಡೆ ಎಕ್ಸ್ಟ್ರೀಮ್ ಕೋಲ್ಡ್ ಇದೆ, ಅದಕ್ಕೆ ನಾನು ಈ ಥರ ಹಾಕ್ಕೊಂಡಿದ್ದೀನಿ. ನನಗೆ ಶೀತ ಆಗಬಾರ್ದು, ಜ್ವರ ಬರಬಾರ್ದು ಅಂತ. ನನಗೆ ಕೋಲ್ಡ್ ಅಂದರೆ ಅಷ್ಟು ಆಗಲ್ಲ, ನನ್ನ ಬಾಡಿಗೆ ಸೆಟ್ ಆಗಲ್ಲ ಕೋಲ್ಡ್ ಅಂದರೆ. ಸಡನ್ನಾಗಿ ಶೀತ ಆಗ್ಬಿಡುತ್ತೆ, ಅದಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಮೊಳಕೆ ಬಂದ್ಬಿಟ್ರೆ ಕಷ್ಟ. ಇವತ್ತಿನ ಬ್ಲಾಗ್ ಏನು ಅಂದರೆ, ಸುಮ್ಮನೆ ಹಿಂಗೆ ಕೂತ್ಕೊಂಡಿದ್ದಾಗ ಒಂದು ಐಡಿಯಾ ಬಂತು, ಈ ಥರ ಒಂದು ವ್ಲಾಗ್ ಮಾಡೋಣ ಅಂತ. ಸೊ ನಾನಿವತ್ತು ಏನು ವ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ರಾಂಗ್ ಆನ್ಸರ್ಸ್ ಓನ್ಲಿ ಅಂತ. ಸೊ ರಾಂಗ್ ಆನ್ಸರೇ ಕೊಡಬೇಕು, ತಪ್ಪು ಉತ್ತರನೇ ಕೊಡಬೇಕು ನಾನು ಏನು ಕ್ವಶನ್ ಕೇಳಿದ್ರು. ಸೊ ನಾನು ಇವಾಗ ಕ್ವಶನ್ಸ್ನ ಕೇಳಿದಾಗ ಯಾರು ರಾಂಗ್ ಆನ್ಸರ್ಸ್ನ ಕೊಟ್ಟು ಚೆನ್ನಾಗಿ ಗೇಮ್ ಮಾಡ್ತಾರೋ ಅವರು ವಿನ್ನರ್, ಅವರಿಗೆ ಕ್ಯಾಶ್ ಪ್ರೈಸ್ ಇದೆ. ಸೊ ನೋಡೋಣ, ಲೆಟ್ಸ್ ಸ್ಟಾರ್ಟ್ ದ ಗೇಮ್. ಫಸ್ಟ್ ಅಮ್ಮಂಗೆ ಕೇಳ್ತೀನಿ, ಅದಾದ್ಮೇಲೆ ಪಪ್ಪಂಗೆ ಕೇಳ್ತೀನಿ, ಅದಾದ್ಮೇಲೆ ಅಣ್ಣಂಗೆ ಕೇಳ್ತೀನಿ. ಸೊ ಯಾರು ಚೆನ್ನಾಗಿ ಆನ್ಸರ್ ಮಾಡ್ತಾರೆ, ರಾಂಗ್ ಆನ್ಸರ್ ಮಾಡ್ತಾರೆ ಅಂತ ನೋಡೋಣ. ಸೊ ಯಾರಿಗೂ ಅಷ್ಟೊಂದು ಎನರ್ಜಿ ಇಲ್ಲ, ಎಲ್ಲರೂ ಸುಸ್ತಾಗಿ ಮನೆಗೆ ಬಂದಿದ್ದಾರೆ. ನಮ್ಮಮ್ಮಗೆ BLO ಕೆಲಸ ಬೇರೆ, ಸುಸ್ತಾಗಿ ಬಂದಿದ್ದಾರೆ, ಅಷ್ಟೊಂದು ಎನರ್ಜಿ ಇರಲ್ಲ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಆದರೂ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಅವರು ವಿಡಿಯೋಗೆ ಸಹಕರಿಸ್ತಿದ್ದಾರೆ. ಸೊ ಕ್ವಶನ್ಸ್ ಕೇಳಿಸ್ತೀನಿ, ನಡೀರಿ ಹೋಗೋಣ. ಸೊ ಇವಾಗ ಅವರಿಗೆ ರೂಲ್ಸ್ ಹೇಳಿಬಿಟ್ಟು ಕ್ವಶನ್ಸ್ ಕೇಳ್ತೀನಿ. ಸೊ ನೋಡೋಣ ಯಾರು ಗೆಲ್ತಾರೆ ಅಂತ. ಓಕೆನಾ, ಬನ್ನಿ ಹೋಗೋಣ. ಇವಾಗ ಪಪ್ಪ ಎಲ್ಲ ಹೋಗ್ಬೇಕು ಅಂದ್ರು ನಾನು ಹಿಡಿದು ಕೂರ್ಸಿದೀನಿ. ಅಮ್ಮನು ತುಂಬಾ ಸ್ಟ್ರೆಸ್ ಅಲ್ಲಿ ಇದಾರೆ, ಆದ್ರೂ ಪಾಪ ಕೂತಿದ್ದಾರೆ ನಂಗೋಸ್ಕರ. ಅಲ್ಲ ಮಮ್ಮಿ, ಅಲ್ಲ ಪಪ್ಪ. ಇವಾಗ ಏನ್ ಗೊತ್ತಾ, ಸೊ ಪಾಪ ವಿಷಯ ಏನಂದ್ರೆ ವಿಡಿಯೋದು, ಇವಾಗ ನಾನು ನಿಂಗೊಂದ್ 5 ಕ್ವಶನ್ ಕೇಳ್ತೀನಿ, ರಾಂಗ್ ಆನ್ಸರ್ಸ್ ಓನ್ಲಿ ಅಂತ ವಿಡಿಯೋದ ಬಗ್ಗೆ. ನಾನ್ ನಿಂಗೊಂದ್ 5 ಕ್ವಶನ್ ಕೇಳಿದಾಗ ನೀನೆಲ್ಲ ತಪ್ಪು ಉತ್ತರನೇ ಕೊಡ್ಬೇಕು. ಅಮ್ಮ ಗೊತ್ತಾಯ್ತಾ, ನೀನು ಎಲ್ಲ ತಪ್ಪು ಉತ್ತರನೇ ಕೊಡ್ಬೇಕು. ಸರಿ ಉತ್ತರ ಕೊಟ್ರೆ ನಿಂಗೆ ಪಾಯಿಂಟ್ ಇಲ್ಲ, ತಪ್ಪು ಉತ್ತರ ಕೊಟ್ಟಷ್ಟು ಪಾಯಿಂಟ್. ಯಾರು ಜಾಸ್ತಿ ತಪ್ಪು ಉತ್ತರ ಕೊಟ್ಟು ಗೆಲ್ತಾರೆ ಅವರಿಗೆ 100 ರೂಪಾಯಿ ಕ್ಯಾಶ್ ಪ್ರೈಸ್. ಸರಿನಾ, ಕೇಳಲ್ಲ? ಈಗ ಪಪ್ಪು ನಿಂದ ಸ್ಟಾರ್ಟ್. ನಿನ್ ಹೆಸರೇನು? ನನ್ನ ಹೆಸರ ತಿಮ್ಮಪ್ಪ. ನಿಮ್ದು ಯಾವ ದೇಶ? ನಮ್ದ ಇಂಡಿಯಾ. ಹೇಳ್ದೆ, ಮೂವೇರ ಒಂದು ಆಯ್ತು. ನಿಂಗೆ ಎಷ್ಟು ವರ್ಷ? ನಂಗ 3. ಎಷ್ಟು ವರ್ಷ? 3 ವರ್ಷ. ನೀ ಎಷ್ಟು ಓದಿದೀಯಾ? ನಾನು 1ನೇ ಕ್ಲಾಸ್. ನೀಗ ಯಾವ ಊರಲ್ಲಿದ್ಯಾ? ನಾನು ತಮಿಳ್ನಾಡಲ್ಲಿ. ಇವತ್ ಮಧ್ಯಾಹ್ನ ಏನ್ ಊಟ ಮಾಡಿದೆ? ನಾನು ಊಟನೇ ಮಾಡಲ್ಲ. ನಿನ್ ಹೆಂಡತಿ ಅಂದ್ರೆ ನಿಂಗೆ ಇಷ್ಟನೇ ಇಲ್ಲ? ಹೆಣ್ತಿನೇ ಇಲ್ಲ. ನಿಂಗ್ ಮದ್ವೆಗೆ ಎಷ್ಟು ವರ್ಷ ಆಯ್ತು? ನಂಗ 1 ವರ್ಷ ಆಯ್ತು. ನಿಂಗೆ ಎಷ್ಟು ಮಕ್ಳು? ನಂಗ 5. ನಿನ್ ಮಗಳಿಗೆ ಎಷ್ಟು ವರ್ಷ? 3 ವರ್ಷ. ನಿಂಗೂ 3 ವರ್ಷ, ಮಗಳಿಗೂ 3 ವರ್ಷ. ನಿಮ್ಮ ಅಪ್ಪ ಅಮ್ಮ ಏನಾಗಿದ್ರು? ನಮ್ಮ ಅಪ್ಪ ಮುಖ್ಯಮಂತ್ರಿ ಆಗಿದ್ರು, ಅಮ್ಮ ಅಪ್ಪ ಮುಖ್ಯಮಂತ್ರಿ ಆಗಿದ್ರು. ನೀ ಮದ್ವೆಗೂ ಮುಂಚೆ ಏನ್ ಮಾಡ್ತಿದ್ದೆ? ಸೈಕಲ್ ಹೊಡಿತಿದ್ದೆ. ನಿಂಗ್ ಮಗ ಇಷ್ಟನಾ ಮಗಳು ಇಷ್ಟನಾ? ನಂಗೆ ಹೆಂಡತಿ ಇಷ್ಟ. ಇವಾಗ ಯಾವ ಕಾಲ? ಚಳಿಗಾಲ. ನೀವಿಬ್ರು ಇವಾಗ ಗಂಡ ಹೆಂಡತಿ ಎಲ್ಲಿಗೋ ಹೋಗ್ ಬಂದ್ರಲ್ಲ, ಎಲ್ಲಿಗೆ ಹೋಗ್ ಬಂದ್ರಿ? ದುಬೈಗೆ. ನಮ್ ರಾಜ್ಯದ ಮುಖ್ಯಮಂತ್ರಿ ಯಾರು? ನಾನೇ. ನಮ್ ರಾಜ್ಯ ಯಾವುದು? ರಾಜ್ಯ ತೀರ್ಥಹಳ್ಳಿ. ನಾಯಿಗೆ ಯಾಕೆ ಬಾಲ ಇದೆ? ನಾಯಿಗೆ ಮನುಷ್ಯರಿಗಿಲ್ಲಲ್ಲ, ಅದಕ್ಕೆ. ಬೆಕ್ಕೆ ಯಾಕೆ ಹಾಲೇ ಕುಡಿಯುತ್ತೆ? ನೀರು ಕುಡಿಯಲ್ಲ, ಅದಕ್ಕೆ. ನೀ ಎಲ್ಲಿಗೆ ಹೋಗ್ಬೇಕಾಗಿದೆಯಲ್ಲ, ಎಲ್ಲಿಗೆ? ಈಗ ಆಸ್ಟ್ರೇಲಿಯಾ ಹೊರಟೆ. ಪರವಾಗಿಲ್ಲ, ಎಲ್ಲ
ಚೆನ್ನಾಗೆ ಆನ್ಸರ್ ಮಾಡಿದ್ರೆ, ಒಂದು ತಪ್ಪು ಹೇಳಿದ್ಯಾ, ಇಂಡಿಯಾ ಅಂತ. ಅಮ್ಮ ಇವಾಗ ನಿಂಗೆ ಕ್ವಶನ್ಸ್ ಕೇಳ್ತೀನಿ. ಅಮ್ಮ ಇವಾಗ ನಿಂಗೆ ಕ್ವಶನ್ಸ್ ಕೇಳ್ತೀನಿ. ನಿಂಗೆ ರೂಲ್ಸ್ ಎಲ್ಲ ಅರ್ಥ ಆಯ್ತಲ್ಲ ಪಪ್ಪು ನೋಡಿ. ಇವಾಗ ಹೇಳ್ತೀಯಾ? ನೀನು ಓದಿದ ಸ್ಕೂಲ್ ಯಾವ್ದು? 1ನೇ ಕ್ಲಾಸಾ? ಅಲ್ಲ, ಓದಿದ ಸ್ಕೂಲ್ ಯಾವ್ದು? ನಾನು ಓದಿದ್ದು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಹರಳಿಮಠ. ಅಯ್ಯೋ, ರಾಂಗ್ ಆನ್ಸರ್ಸ್ ಇಷ್ಟ ತನಕ ಏನ್ ಪಪ್ಪ ಏನ್ ಹೇಳಿದ್ ನೋಡು ನೀನು. ನಿಂಗೆ ಅರ್ಥನೇ ಆಗಿಲ್ಲ ಏನು ಅಂತ. ನಾನೇನ್ ಹೇಳ ತಪ್ಪು ಹೇಳ್ಬೇಕು, ಪಪ್ಪ ಎಲ್ಲ ತಪ್ಪು ಹೇಳಿಲ್ವ? ಹಂಗೆ ಬೇರೆಯವ್ರು ಪಾಪ ಇನ್ನು ಅರ್ಥನೇ ಆಗಿಲ್ಲ. ಇವಾಗ ಊಫಿ ನಿಮ್ಮ ಅಪ್ಪ ಏನಾಗಿದ್ರು? ಅಪ್ಪ ಆಗಿದ್ರು. ನಿಂಗ್ ಮಕ್ಳೆಷ್ಟು? ಮಕ್ಕಳು 10. ನಿಂಗ್ ಮಗ ಇಷ್ಟನ ಮಗಳು ಇಷ್ಟನ? ಪಪ್ಪ ಹೇಳಿದ ಹೇಳ್ಬೇಡ. ಇಬ್ರು ಇಷ್ಟ ಇಲ್ಲ. ನೀನ್ ಇವತ್ತು ಎಲ್ಲಿಗೆ ಹೋಗಿದ್ದೆ? ನಾನು SIR ಡಿಪ್ರೆಷನ್. ಯಾಕೆ ಹಿಂಗ್ ಹೇಳಿದ ನೀನು? ನಾನು ಹೇಳಿದೆ ಮೊದ್ಲೇ ರಾಂಗ್ ಆನ್ಸರ್ಸ್. ನಿಂಗ್ ಗೊತ್ತಾಗ್ತಿಲ್ವಾ? ನೋಡು, ಇವಾಗ ಪಪ್ಪ ಏನೋ ತಂದಿದೆ, ತಿಂದಿಯಲ್ಲ, ಅದ್ರ ಹೆಸರೇನು? ಅದ್ರ ಹೆಸರು ಗೋಲಿ ಬಜಾ. ಡಿಪ್ರೆಷನ್. ನಿನ್ನ ಹೆಸರೇನು? ನನ್ನ ಹೆಸರು ಸುಷ್ಮಿತಾ. ನೀ ಏನ್ ಓದಿದೀಯಾ? ನಾನ್ 3ನೇ ಕ್ಲಾಸ್. ಪಪ್ಪ ಹೇಳಿದೆ ಹೇಳಂಗಿಲ್ಲ. 5ನೇ ಕ್ಲಾಸ್. ನೀನು ಇವಾಗ ಯಾವ ಕಲರ್ ನೈಟಿ ಹಾಕೊಂಡಿದ್ಯಾ? ನಾನು ಒಂಥರ ಪಾಚಿ ಕಲರ್. ಸರಿ ಹೇಳ್ಬಾರ್ದು. ಇದು ಆಗೋಗಿದ್ದಲ್ಲ ಗೈಸ್, ನಮ್ಮಮ್ಮಂಗೆ ಏನೂ ಗೊತ್ತಾಗ್ತಿಲ್ಲ ಪಾಪ. ತುಂಬಾ ಲೇಟಾಗಿ ಬಂದಿದ್ದೀವಿ, ಲೇಟೆಸ್ಟ್ ಆಗಿ ಮಾತಾಡ್ತಿದ್ದೀವಿ. ಬಹಳ ವಿಶೇಷವಾಗಿ ಶುಕ್ರ 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 ಆ ತಂಗ ನಕ ನಕ್ಕ ನಕ ನಕ್ಕ ನಕ ಅಂತ ಬಂದಿದ್ದೀವಿ. ನೋಡೋಣ. ಇವಾಗ ನಿಂಗೆ ರೂಲ್ಸ್ ಗೊತ್ತಲ್ವಾ? ಓನ್ಲಿ ರಾಂಗ್ ಆನ್ಸರ್ಸ್. ಮದ್ವೆಗೆ ಎಷ್ಟು ವರ್ಷ? ಮದುವೆ ಆಗಿ 98.5 ವರ್ಷ ಆಯ್ತು. ರಾಖಿ ಕಟ್ತೀವಲ್ಲ, ಹಬ್ಬಕ್ಕೆ ಏನಂತ ಕರೀತಾರೆ? ತಿಬೋಳ್ಗಿ. ನೀನು ಯೂಟ್ಯೂಬ್ ಬಿಟ್ಟು ಬೇರೆ ಏನ್ ಕೆಲಸ ಮಾಡ್ತಿದ್ಯಾ? ಮಣ್ಣು ಹೊಡ್ತೀನಿ, ಕಲ್ಲು ಹೊಡ್ತೀನಿ, ಜಲ್ಲಿ ಹೊಡಿತೀನಿ, ಸೌದೆ ಹೊಡಿತೀನಿ, ಕಾಯಿ ತುರಿತೀನಿ, ಕಾಯಿ ಸೌಟ್ ಕೊಡ್ತೀನಿ. ಕಾಯಿ ತುರಿಯೋದು, ತೌಡು ಕೊಟ್ಟು. ಏನು ಕಾಯಿ ಎಲ್ಲ ಆಡ್ಸಕ್ಕಾಗುತ್ತೆ? ನಮ್ಮ ಅಪ್ಪನ ತಲೆ ಮೇಲೆ ಯಾಕೆ? ನುಣ್ಣಗಿದೆ ಅದಕ್ಕೆ. ಕೂದಲೊಂದಿರದಿರೆ ಆಸೆಗಳು ಸಾಯುವವೆ, ಕಾಣ್ಬೇಡಿ ನಮ್ಮನ್ನು ಚಿಪಾಗಿ. ನೀ ಡಾಕ್ಟರ್ ಯಾಕೆ ಆಗಿಲ್ಲ? ನಂಗೆ MBBS ಅಲ್ಲಿ ಸೀಟ್ ಕೊಟ್ಟಿಲ್ಲಲ್ಲ ಅದಕ್ಕೆ. ನೀನ್ ಇವಾಗ ಯಾವ ಕಲರ್ ಬಟ್ಟೆ ಹಾಕಿದ್ಯಾ? ಬೂದ್ ಬಣ್ಣ. ಮೀನ್ ಯಾಕೆ ನೀರಲ್ಲಿರುತ್ತೆ? ಮೀನು ನೀರಲ್ಲಿರುತ್ತೆ. ಮೀನು ನೀರಲ್ಲಿ ಇರಲ್ಲ. ಮತ್ ನಾನ್ ಮೊನ್ನೆ ಮಾರ್ಕೆಟಿಗೆ ಹೋದಾಗ ಟಬ್ ಅಲ್ಲಿ ಇತ್ತು ಗ್ರೀನ್ ಕಲರ್ದು, ನೀರಲ್ಲಿ ಇರ್ಲಿಲ್ಲಲ್ಲ. ಮೊಟ್ಟೆನ ಎಲ್ಲ ಯಾಕೆ ವೆಜ್ ಅಂತಾರೆ ಇವಾಗ? ಯಾಕಂದ್ರೆ ಎಲ್ಲರಿಗೂ ಮೊಟ್ಟೆ ಇಷ್ಟ ಅದಕ್ಕೆ. ಬೇರೆ ಜನ ಎಲ್ಲ ಪಪ್ಪ ನಾನ್ ವೆಜ್ ತಿನ್ನಲ್ಲ, ಅದಕ್ಕೆ ನಾವು ನಾನ್ ವೆಜ್ ತಿನ್ಬಾರ್ದು ಮನೆಯವರೆಲ್ಲ ಅಂತ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತಾರೆ? ಅವ್ರಿಗೆ ಎಕ್ಸ್ಪೆಕ್ಟ್ ಮಾಡೋದಿಟ್ರೆ ಬೇರೆ ಕೆಲಸ ಇಲ್ಲ ಅದಕ್ಕೆ. ನಿನ್ ಫೇವ್ರೆಟ್ ಹೀರೋ ಯಾರು? ಕುಮಾರಸ್ವಾಮಿ. ನಾನ್ ನೋಡಕ್ಕೆ ಬಾಣಂತಿ ತರ ಕಾಣಿಸ್ತಾ ಇದೀನಿ ಅನ್ಸುತ್ತೆ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ನಿಮ್ಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಸೊ ಯಾರು ಚೆನ್ನಾಗಿ ಆನ್ಸರ್ ಮಾಡಿದ್ರು ಅಂತ ನೀವು ಕಮೆಂಟ್ ಮಾಡಿ. ಅಮ್ಮ ಸ್ವಲ್ಪ ಸ್ಟ್ರೆಸ್ ಅಲ್ಲಿ ಇದ್ರು, ಟೆನ್ಷನ್ ಅಲ್ಲಿ ಇದ್ರು, ಅದಕ್ಕೆ ಜಾಸ್ತಿ ಹೊತ್ತು ಮಾತಾಡಕ್ ಆಗಿಲ್ಲ. ಆಮೇಲೆ ಅಣ್ಣನೂ ಅಷ್ಟೇ ಸ್ವಲ್ಪ ಬ್ಯುಸಿ ಇದ್ದ, ಆದ್ರೂ ಬಂದ. ಆಮೇಲೆ ಪಪ್ಪನೂ ಅಷ್ಟೇ ಎಲ್ಲಿಗೋ ಹೋಗ್ಬೇಕಿತ್ತು, ಆದ್ರೂ ಕುತ್ಕೊಂಡು ಚೆನ್ನಾಗಿ ಮಾತಾಡಿದ್ರು, ನಂಗೆ ಇಷ್ಟ ಆಯ್ತು. ಇಷ್ಟೇ ಗೈಸ್. ಒಂದು ಯಾರು ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ ಅಂತ ನೀವು ಕಮೆಂಟ್ ಮಾಡಿ. ಯಾರ ಹೆಸರು ಜಾಸ್ತಿ ಕಮೆಂಟ್ ಅಲ್ಲಿ ಬರುತ್ತೋ ನಾನು ಅವ್ರಿಗೆ ಕ್ಯಾಶ್ ಪ್ರೈಸ್ ಕೊಡ್ತೀನಿ, ಓಕೆನಾ? ಇಷ್ಟೇ ಗೈಸ್, ಒಂದು ಚಿಕ್ಕ ವ್ಲಾಗು. ನಿಮ್ಗೆಲ್ಲ ಇಷ್ಟ ಆಗಿದ್ರೆ ವ್ಲಾಗ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ
ಶಾಂಭವಿ ಮೆಂಡನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಗೈಸ್, ಬಾಯ್, ಮತ್ತೆ ಸಿಗುವ.